ನಾನು ಜಯಶ್ರೀ ಕೃಷ್ಣ. ಐ ಆಮ್ ಎ ಸೈಕಾಲಜಿಸ್ಟ್. ಇವತ್ತು ನಾನು ಚರ್ಚೆ ಮಾಡುವಂಥದ್ದು ಏನಂದರೆ ಫ್ಯಾಮಿಲಿ ರಿಲೇಷನ್ಶಿಪ್ನಲ್ಲಿ ಇರುವ ವಿಲ್ಲನ್ನ ಬಗ್ಗೆ. ನೋಡಿ, ಈ ವಿಲ್ಲನ್ ಮುಖಾಂತರ ಎಷ್ಟು ಫ್ಯಾಮಿಲಿ ಹಾಳಾಗಿದೆ, ಎಷ್ಟು ಜನ ಜೈಲಿಗೆ ಹೋಗಿದ್ದಾರೆ, ಎಷ್ಟು ಜನ ಸೂಸೈಡ್ ಮಾಡಿದ್ದಾರೆ. ಈಗ ನಿಮ್ಮ ಬ್ರೈನ್ನಲ್ಲಿ ಒಂದು ಕ್ವಶನ್ ಬರುತ್ತೆ, ಈ ವಿಲ್ಲನ್ ಯಾರೆಂದು. ಅದು ಬೇರೆ ಯಾರೂ ಅಲ್ಲ, ಡೌಟ್. ನನ್ನ ಈ ವರ್ಕ್ ಡೌಟ್ ಇನ್ ಫ್ಯಾಮಿಲಿ ರಿಲೇಷನ್ಶಿಪ್ ಕುರಿತಿರುವ ಒಂದು ಸೈಕಲಾಜಿಕಲ್ ಸ್ಟಡಿ ಆಗಿದೆ. ನೋಡಿ, ಆ್ಯಸ್ ಎ ಸೈಕಾಲಜಿಸ್ಟ್, ಆಲ್ ಮೈ ವರ್ಕ್ ಆರ್ ಪ್ಯೂರ್ಲಿ ಸೈಕಲಾಜಿಕಲ್ ಸ್ಟಡೀಸ್ ಆ್ಯಂಡ್ ಆಲ್ ಮೈ ಸಬ್ಜೆಕ್ಟ್ ಆರ್ ಟೇಕನ್ ಡೈರೆಕ್ಟ್ಲಿ ಫ್ರಮ್ ಸೊಸೈಟಿ. ಟುಡೇ ನಾನು ಕಠಿಣವಾದ ಒಂದು ಸತ್ಯದಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಮೋಸ್ಟ್ ಆಫ್ ದ ಹ್ಯೂಮನ್ ರಿಲೇಷನ್ನಲ್ಲಿ ಡೌಟ್ ಇರುತ್ತೆ. ಅದನ್ನು ನಮ್ಮ ಲೈಫ್ನಿಂದ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ನೋಡಿ, ನಾವೇನು ಯೋಚನೆ ಮಾಡ್ತೇವೆ, ಕುಟುಂಬ ಎಂದರೆ ಒಂದು ಅಬ್ಸಲ್ಯೂಟ್ಲಿ ಟ್ರಸ್ಟ್ನ ಕೇಂದ್ರ ಎಂದು. ಆದರೆ ಆ್ಯಸ್ ಎ ಸೈಕಾಲಜಿಸ್ಟ್ ಆಗಿ ಮೈ ಎಕ್ಸ್ಪೀರಿಯನ್ಸ್ ಕಲಿಸೋದು ಮತ್ತೊಂದು ಸತ್ಯ. ನಾನು ನೋಡಿದ ಪ್ರಕಾರ ಮೋಸ್ಟ್ ಆಫ್ ದ ಫ್ಯಾಮಿಲಿಯಲ್ಲಿ ಡೌಟ್ ಒಂದು ಸೈಲೆಂಟಾಗಿ ಅಡಗಿದೆ. ನೋಡಿ, ಒಂದು ದಿನ ನಾನು ಬೆಳಿಗ್ಗೆ ಕಾಫಿ ಕುಡಿದುಕೊಂಡು ನ್ಯೂಸ್ ಪೇಪರ್ ಓದುತ್ತಿದ್ದೆ. ಆ ಸಮಯದಲ್ಲಿ ಒಂದು ನ್ಯೂಸ್ ನೋಡಿದೆ. ಕೇವಲ ಒಂದು ಡೌಟಿನ ಕಾರಣದಿಂದ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಜೀವ ತೆಗೆದುಕೊಂಡಿದ್ದಾನೆ. ನನಗೇನು ಅದ್ಭುತವಾಗಿದೆ ಅಂದರೆ, ಆಫ್ಟರ್ 5 years ಲವ್ ಮಾಡಿದ ಮೇಲೆ ಅವರು ಮದುವೆಯಾಗಿದೆ. ನೋಡಿ, ಅದೊಂದು 5 ತಿಂಗಳು ಇಲ್ಲ 1 ವರ್ಷದ ಲವ್ ಅಲ್ಲ, 5 years ಲವ್. ಐ ವಾಸ್ ಥಿಂಕಿಂಗ್ ಅಬೌಟ್ ದ್ಯಾಟ್ ಇನ್ಸಿಡೆಂಟ್. ಇವತ್ತು ನಾನು ಮಸ್ಟಾಗಿ ಫ್ಯಾಮಿಲಿ ರಿಲೇಷನ್ಶಿಪ್ನಲ್ಲಿ 3 ಪ್ರಮುಖ ಅಂಶಗಳ ಕುರಿತು ಡಿಸ್ಕಸ್ ಮಾಡ್ತೇನೆ. ಫಸ್ಟ್, ಫ್ಯಾಮಿಲಿ ರಿಲೇಷನ್ನಲ್ಲಿ ಡೌಟ್ ಏಕೆ ಉಂಟಾಗುತ್ತೆ. 2, ಹೌ ಇಟ್ಸ್ ಗ್ರೋಸ್ ಆ್ಯಂಡ್ ಮ್ಯಾಚೂರ್ಸ್. 3, ಫ್ಯಾಮಿಲಿ ರಿಲೇಷನ್ಶಿಪ್ನಲ್ಲಿ ವಿಶ್ವಾಸವನ್ನು ಮರುಸ್ಥಾಪಿಸಲು ಒಂದು ಸೈಕಾಲಜಿಸ್ಟ್ ಯಾವ ಥರ ಸಹಾಯ ಮಾಡಬಹುದು. ಕಾರಣಗಳನ್ನು ಪರಿಶೀಲಿಸುವ ಮೊದಲು ನಾನು ಡಿಸ್ಕಸ್ ಮಾಡೋ ಸಬ್ಜೆಕ್ಟು, ದಟ್ ಈಸ್ ಡೌಟ್ ಈಸ್ ಫ್ಯಾಮಿಲಿ ರಿಲೇಷನ್ಶಿಪ್. ಅದು ಫಸ್ಟ್ ನಾನು ಕ್ಲಿಯರ್ ಆಗಿ ಡಿಫೈನ್ ಮಾಡ್ತೇನೆ. ನೋಡಿ, ಡೌಟ್ ಎದುರಿಸುತ್ತಿರುವ ದಂಪತಿಗಳಿಗೆ ಎಲ್ಡರ್ ಮತ್ತು ಫ್ರೆಂಡ್ಸ್ ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ, ಡೌಟ್ ಕೇವಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ನಿಮಗೆಲ್ಲ ವಿಷಯಗಳು ತಿಳಿದಿಲ್ಲ, ನೀವು ಕುಳಿತು ಮಾತನಾಡಿದರೆ ಸಾಕು, ನಿಮ್ಮ ಡೌಟ್ಗಳು ಬಗೆಹರಿಯುತ್ತೆ. ಆದರೆ ಒಬ್ಬ ಸೈಕಾಲಜಿಸ್ಟ್ ಆಗಿ ನಾನು ಹೇಳೋದಿಷ್ಟೇ, ಇದೊಂದು ತಪ್ಪು ಕಲ್ಪನೆ. ಸೈಕಲಾಜಿಕಲ್ ಸೈನ್ಸ್ ದೃಷ್ಟಿಕೋನದಿಂದ ಹೇಳೋದಾದರೆ ಕೇವಲ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಮಾಡೋದ್ರಿಂದ ಡೌಟು ರಿಸಾಲ್ವ್ ಆಗಲ್ಲ. ಡೌಟ್ ಎಂದರೆ ಕೇವಲ ಇನ್ಫಾರ್ಮೇಷನ್ ಕೊರತೆ ಅಲ್ಲ, ಬದಲಾಗಿ ಇಟ್ ಈಸ್ ಎ ಸೈಕಲಾಜಿಕಲ್ ಸ್ಟೇಟ್ ಆಫ್ ಅನ್ಸರ್ಟನಿಟಿ. ಯಾವುದರ ಮೇಲೆ? ನಿಮ್ಮ ಪಾರ್ಟ್ನರ್ನ ಮೋಟಿವ್ಸ್ನ ಮೇಲೆ, ಮತ್ತು ಎಫೆಕ್ಷನ್ನ ಮೇಲೆ, ಮತ್ತು ಟ್ರೂತ್ಫುಲ್ನೆಸ್ ಮೇಲೆ ಅಷ್ಟೇ. ಮನಸ್ಸಿನಲ್ಲಿ ಡೌಟ್ ಒಂದು ಸಾರಿ ಬೇರೂರಿದಾಗ ಆ ವ್ಯಕ್ತಿಯ ಸೈಕಲಾಜಿಕಲ್ ಬೇಸ್ ಲೈನ್ ಅದು ಸೇಫ್ಟಿ ಸ್ಟೇಟ್ನಿಂದ ಹೈಪರ್ ವಿಜಿಲೆನ್ಸ್ ಸ್ಟೇಟಿಗೆ ಶಿಫ್ಟ್ ಆಗುತ್ತೆ. ಒಂದು ಸಾರಿ ಆ ಶಿಫ್ಟ್ ಆದಮೇಲೆ ಅವರು ಅವರ ಪಾರ್ಟ್ನರ್ನ ಎಲ್ಲ ಮಾತುಗಳು ಮತ್ತು ಎಲ್ಲ ಗೆಸ್ಟರ್ಸ್ಗಳು ಮತ್ತು ಎಲ್ಲ ನಡವಳಿಕೆಗಳು ಒಂದು ಲೆನ್ಸ್ ಆಫ್ ಡೌಟ್ನಿಂದ ಫಿಲ್ಟರ್ ಮಾಡ್ತಾರೆ. ದ್ಯಾಟ್ ಮೀನ್ಸ್ ಎಲ್ಲವನ್ನು ಒಂದು ಸಂಶಯ ದೃಷ್ಟಿಕೋನದಿಂದ ನೋಡುತ್ತಾರೆ. ಇದನ್ನು ನಾನು ಸೈಕಲಾಜಿಕಲಿ ಡೌಟ್ ಎಂದು ಹೇಳುತ್ತೇವೆ. ಈಗ ನಾನು ಮೇನ್ ಪಾಯಿಂಟಿಗೆ ಬರುತ್ತೇನೆ. ವೈ ಡಸ್ ಡೌಟ್ ಅರೈಸಿಂಗ್ ಇನ್ ಫ್ಯಾಮಿಲಿ ರಿಲೇಷನ್ಶಿಪ್. ನೋಡಿ, ರಿಲೇಷನ್ಶಿಪ್ ಡೀಪ್ಲಿ ರಿವಾರ್ಡಿಂಗ್ ಆಗಿರುತ್ತೆ, ಆದರೆ ಅದು ಚಾಲೆಂಜಿಂಗ್ ಕೂಡ ಆಗಿರುತ್ತೆ. ನೋಡಿ, ಅಟ್ ಸಮ್ ಪಾಯಿಂಟ್ ಫ್ಯಾಮಿಲಿ ರಿಲೇಷನ್ಶಿಪ್ನಲ್ಲಿ ಹೆಚ್ಚಿನ ಜನರಿಗೆ ಸಡನ್ ಆಗಿ ಡೌಟ್ ಫೀಲ್ ಆಗುತ್ತೆ. ಆ ಸಮಯದಲ್ಲಿ ನೀವು ನಿಮ್ಮ ಪಾರ್ಟ್ನರ್ನ ನೋಡಿ ಡೌಟ್ ಮಾಡ್ತೀರಾ, ನಾನಿಲ್ಲಿ ಸೇಫ್ ಆಗಿದೆಯಾ, ನಾನು ಇವರೊಟ್ಟಿಗೆ ಜೀವನ ಕಂಟಿನ್ಯೂ ಮಾಡಬಹುದೇ, ನನ್ನ ಬಿಟ್ಟು ಬೇರೆ ಯಾರ ಹತ್ರ ಆದರೂ ಇವರಿಗೆ ಸಂಬಂಧವಿದೆಯಾ, ಅವರು ನನ್ನೊಡನೆ ಸ್ನೇಹ ಇದೆಯೋ, ಈ ಥರ 100 ಕ್ವಶನ್ಸ್ ನಿಮ್ಮ ಮೈಂಡ್ನಲ್ಲಿ ಪಾಪಪ್ ಮಾಡುತ್ತೆ. ಇದರ ಅರ್ಥ ನಿಮ್ಮ ಮನಸ್ಸಿನಲ್ಲಿ ಡೌಟ್ ಬೇರೂರಿದೆ ಎಂದರ್ಥ. ಒಂದು ಸಾರಿ ನಿಮ್ಮ ಮೈಂಡ್ನಲ್ಲಿ ಡೌಟ್ ಬೇರೂರಿದರೆ ನೀವು ಸಾಮಾನ್ಯವಾಗಿ ಹೊರಗಿನ ಕಡೆಗೆ ನೋಡುತ್ತೀರಿ. ಆದರೆ ಸೈಕಲಾಜಿಕಲಿ ಭಿನ್ನವಾದ ಕಥೆಯನ್ನು ಹೇಳುತ್ತದೆ. ಫ್ಯಾಮಿಲಿ ರಿಲೇಷನ್ಶಿಪ್ನಲ್ಲಿ ಡೌಟು ಅಪರೂಪಕ್ಕೆ ಮಾತ್ರ ಹೊರಗಿನ ಮೂಲಗಳಿಂದ ಉಂಟಾಗುತ್ತದೆ. ಆ್ಯಸ್ ಪರ್ ಸೈಕಲಾಜಿಕಲ್ ಸೈನ್ಸ್ ಇದು ಸಾಮಾನ್ಯವಾಗಿ 3 ಕೋರ್ ಸೈಕಲಾಜಿಕಲ್ ಫಿನೋಮಿನಿಂದ ಉಂಟಾಗುತ್ತದೆ. ಈಗ ನಾನು ಈ 3 ಕೋರ್ ಸೈಕಲಾಜಿಕಲ್ ಫಿನೋಮಿನ ಕುರಿತು ಎಕ್ಸ್ಪ್ಲೇನ್ ಮಾಡುತ್ತೇನೆ. ಆದ್ದರಿಂದ ನೀವು ಡೌಟನ್ನು ಅರ್ಥ ಮಾಡ್ಕೊಳ್ಬಹುದು, ಡೌಟ್ನ ಎದುರಿಸಬಹುದು, ಡೌಟ್ನ ಜಯಿಸಬಹುದು.
ಎಕ್ಸ್ಪೆಕ್ಟೇಷನ್ ಗ್ಯಾಪ್. ಇಲ್ಲಿ ನೋಡಿ, ಎಕ್ಸ್ಪೆಕ್ಟೇಷನ್ ಮತ್ತು ರಿಯಾಲಿಟಿ ನಡುವೆ ಬರುವ ಅಂತರವನ್ನು ಮೊದಲು ಏನೆಂದು ನೋಡೋಣ. ನೋಡಿ, ಎಲ್ಲ ಪುರುಷ ಮತ್ತು ಮಹಿಳೆಯರು ಒಂದು ರಿಲೇಷನ್ಶಿಪ್ನಲ್ಲಿ ಎಂಟರ್ ಆಗೋದು ಒಂದು ಬ್ಲೂ ಪ್ರಿಂಟ್ನೊಂದಿಗೆ ಆಗಿರುತ್ತೆ. ಆ ಬ್ಲೂ ಪ್ರಿಂಟ್ ಏನೆಂದರೆ ಅವರ ಐಡಿಯಲ್ ಪಾರ್ಟ್ನರ್ ಕುರಿತು ಇರುವ ಎಕ್ಸ್ಪೆಕ್ಟೇಷನ್ ಮತ್ತು ಅವರ ಫ್ಯೂಚರ್ ಫ್ಯಾಮಿಲಿ ಕುರಿತು ಇರುವ ಎಕ್ಸ್ಪೆಕ್ಟೇಷನ್. ಆದರೆ ಆಫ್ಟರ್ ಮ್ಯಾರೇಜ್ ಈ ಎಕ್ಸ್ಪೆಕ್ಟೇಷನ್ ಮತ್ತು ರಿಯಾಲಿಟಿ ನಡುವೆ ವ್ಯತ್ಯಾಸಗಳು ಉಂಟಾಗುತ್ತದೆ. ಈ ಡಿಫ್ರೆಂಟನ್ನು ಒಂದು ಗ್ಯಾಪ್ ಓಪನ್ ಮಾಡೋಕ್ಕೆ ಕಾರಣವಾಗುತ್ತೆ. ಈ ಡಿಫ್ರೆಂಟ್ ಸೈಕಲಾಜಿಕಲ್ ಸೈನ್ಸ್ನಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಗ್ಯಾಪ್ ಎಂದು ಹೇಳುತ್ತೇವೆ. ಈ ಎಕ್ಸ್ಪೆಕ್ಟೇಷನ್ ಗ್ಯಾಪ್ ನಾನು ಮೊದಲು ಹೇಳಿದ 3 ಕೋರ್ ಸೈಕಲಾಜಿಕಲ್ ಫಿನೋಮಿನಾದಲ್ಲಿ ಇರುವ ಫಂಡಮೆಂಟಲ್ ಸೈಕಲಾಜಿಕಲ್ ಫಿನೋಮಿನಾ. ನೋಡಿ, ಒನ್ಸೇ ಎಕ್ಸ್ಪೆಕ್ಟೇಷನ್ ಗ್ಯಾಪ್ ಉಂಟಾದಾಗ ನಮ್ಮ ಬ್ರೈನ್ ಕಾಗ್ನಿಟಿವ್ ಡಿಸೋನೆನ್ಸ್ ಸ್ಟೇಟ್ ಎಂಟರ್ ಆಗುತ್ತೆ. ಕಾಗ್ನಿಟಿವ್ ಡಿಸೋನೆನ್ಸ್ ಏನೆಂದು ನಾನೀಗ ಹೇಳುತ್ತೇನೆ. ನೋಡಿ, ನಮ್ಮ ಆ್ಯಕ್ಷನ್ ನಮ್ಮ ಬಿಲೀಫು ಮ್ಯಾಚ್ ಆಗಿರಬೇಕು. ದ್ಯಾಟ್ ಈಸ್ ಸೈಕಲಾಜಿಕ್ ಸೈನ್ಸ್ನಲ್ಲಿ ಯಾವಾಗ ನಿಮ್ಮ ಆ್ಯಕ್ಷನ್ನು ನಿಮ್ಮ ಬಿಲೀಫು ಮ್ಯಾಚ್ ಆಗಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಒಂದು ಡಿಸ್ಕಂಫರ್ಟ್ ಆರ್ ಸ್ಟ್ರೆಸ್ ಫೀಲ್ ಆಗುತ್ತೆ. ಇನ್ ಸೈಕಲಾಜಿಕ್ ಸೈನ್ಸ್ನಲ್ಲಿ ಈ ಡಿಸ್ಕಂಫರ್ಟ್ ಮತ್ತು ಸ್ಟ್ರೆಸ್ನ ನಾವು ಕಾಗ್ನಿಟಿವ್ ಡಿಸೋನೆನ್ಸ್ ಎಂದು ಹೇಳುತ್ತೇವೆ. ನೋಡಿ, ಈ ಕಾಗ್ನಿಟಿವ್ ಡಿಸೋನೆನ್ಸ್ ನಿಮ್ಮ ಬ್ರೈನ್ನಲ್ಲಿ ಡೈರೆಕ್ಟಾಗಿ ಡೌಟ್ನ ಟ್ರಿಗರ್ ಮಾಡುತ್ತೆ. ಈಗ ನಿಮಗೆ ಅರ್ಥವಾಗಿದೆಯಾ ಎಕ್ಸ್ಪೆಕ್ಟೇಷನ್ ಗ್ಯಾಪ್ನಿಂದ ಯಾವ ಥರ ಡೌಟ್ ಅರೈಸ್ ಆಗುತ್ತೆ ಎಂದು? ಇನ್ನೊಂದು ಸಾರಿ ನಾನು ಸಿಂಪಲ್ ಆಗಿ ಹೇಳುತ್ತೇನೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಮತ್ತು ರಿಯಾಲಿಟಿ ಮ್ಯಾಚ್ ಆಗಿಲ್ಲ ಅಂದರೆ ಒಂದು ಗ್ಯಾಪ್ ಓಪನ್ ಆಗುತ್ತೆ. ಈ ಗ್ಯಾಪ್ನ ಸೈಕಲಾಜಿಕ್ನಲ್ಲಿ ಎಕ್ಸ್ಪೆಕ್ಟೇಷನ್ ಗ್ಯಾಪ್ ಎಂದು ಹೇಳುತ್ತೇವೆ. ಈ ಎಕ್ಸ್ಪೆಕ್ಟೇಷನ್ ಗ್ಯಾಪ್ ಓಪನ್ ಆದ ತಕ್ಷಣ ನಮ್ಮ ಬ್ರೈನ್ ಕಾಗ್ನಿಟಿವ್ ಡಿಸೋನೆನ್ಸ್ ಸ್ಟೇಟ್ಗೆ ಎಂಟರ್ ಆಗುತ್ತೆ. ಈ ಕಾಗ್ನಿಟಿವ್ ಡಿಸೋನೆನ್ಸ್ ಸ್ಟೇಟ್ ನಮ್ಮ ಬ್ರೈನ್ನಲ್ಲಿ ಡೈರೆಕ್ಟಾಗಿ ಡೌಟ್ ಟ್ರಿಗರ್ ಮಾಡುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್, ನೀವು ಒಂದು ಎಕ್ಸ್ಪೆನ್ಸಿವ್ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಿದ್ದೀರಾ. ನಿಮ್ಮ ಎಕ್ಸ್ಪೆಕ್ಟೇಷನ್ ಹೇಗಿತ್ತು? ಎಕ್ಸ್ಪೆನ್ಸಿವ್ ಸ್ಮಾರ್ಟ್ಫೋನ್ ವಿಲ್ ಗಿವ್ ಮೋರ್ ಬ್ಯಾಟ್ರಿ ಟೈಮ್. ನೀವು ಈ ಸ್ಮಾರ್ಟ್ಫೋನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯೂಸ್ ಮಾಡಿದಾಗ ಒಂದು ದಿನದಲ್ಲಿ 10 ಅವರ್ ಮಾತ್ರ ಬ್ಯಾಟ್ರಿ ಟೈಮ್ ಸಿಕ್ಕಿದೆ. ಅದು ರಿಯಾಲಿಟಿ. ಈಗ ನಿಮ್ಮ ಎಕ್ಸ್ಪೆಕ್ಟೇಷನ್ನು ರಿಯಾಲಿಟಿಯು ಮಿಸ್ ಮ್ಯಾಚ್ ಆಗಿದೆ. ಈಗ ನಿಮಗೆ ಒಂದು ಸ್ಟ್ರೆಸ್ ಫೀಲ್ ಆಗುತ್ತೆ. ಯಾಕೆಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ನು ಅಬೌಟ್ ದ ಎಕ್ಸ್ಪೆನ್ಸಿವ್ ಅಬೌಟ್ ಡು ನಾಟ್ ಮ್ಯಾಚ್ ವಿತ್ ಯುವರ್ ಆ್ಯಕ್ಚುಲ್ ಎಕ್ಸ್ಪೀರಿಯನ್ಸ್. ಈಗ ನಿಮಗೆ ಫೀಲ್ ಆದ ಮೆಂಟಲ್ ಸ್ಟ್ರೆಸ್ನ ನಾವು ಕಾಗ್ನಿಟಿವ್ ಡಿಸೋನೆನ್ಸ್ ಎಂದು ಹೇಳುತ್ತೇವೆ. ಈ ಕಾಗ್ನಿಟಿವ್ ಡಿಸೋನೆನ್ಸ್ ನಿಮ್ಮ ಬ್ರೈನನ್ನು ಡೌಟ್ನ ಟ್ರಿಗರ್ ಮಾಡುತ್ತೆ. ಯಾವ ಡೌಟು? ನಾನು ಒಬ್ಬ ಸ್ಮಾರ್ಟ್ ಗ್ರಾಹಕನೇ, ಇದು ನಿಜವಾಗಿ ಒಳ್ಳೆಯ ಫೋನ್ ಆಗಿದೆಯೇ? ಇನ್ನು ನಾನು ಫ್ಯಾಮಿಲಿ ರಿಲೇಷನ್ಶಿಪ್ನಲ್ಲಿ ಎಕ್ಸ್ಪೆಕ್ಟೇಷನ್ ಗ್ಯಾಪ್ನಿಂದ ಯಾವ ಥರ ಡೌಟ್ ಟ್ರಿಗರ್ ಆಗುತ್ತೆ ಎಂದು ಹೇಳುತ್ತೇನೆ. ಎಕ್ಸಾಂಪಲ್, ನಿಮ್ಮ ಲೈಫ್ ಪಾರ್ಟ್ನರ್ನ ಎಕ್ಸ್ಪೆಕ್ಟೇಷನ್ ಏನೆಂದರೆ ಸಂಜೆ ಫ್ರೀ ಟೈಮ್ನಲ್ಲಿ ಅವರೊಡನೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಿ ಎಂದು. ಆದರೆ ಎಲ್ಲ ದಿನವೂ ಸಂಜೆ ಫ್ರೀ ಟೈಮ್ನಲ್ಲಿ ನೀವು ಫೋನ್ನಲ್ಲಿ ಬ್ಯುಸಿ ಆಗುತ್ತೀರಿ. ಇದರಿಂದ ನಿಮ್ಮ ಲೈಫ್ ಪಾರ್ಟ್ನರ್ನ ಒಂದು ಎಕ್ಸ್ಪೆಕ್ಟೇಷನ್ ಗ್ಯಾಪ್ ಓಪನ್ ಆಗುತ್ತೆ. ಈಗ ನಿಮ್ಮ ಲೈಫ್ ಪಾರ್ಟ್ನರ್ ಒಂದು ಸ್ಟ್ರೆಸ್ಸು ಅವ್ರ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಯಾಕೆಂದರೆ ಅವರ ಎಕ್ಸ್ಪೆಕ್ಟೇಷನ್ ಡು ನಾಟ್ ಮ್ಯಾಚ್ ವಿತ್ ಆ್ಯಕ್ಚುಲ್ ಎಕ್ಸ್ಪೀರಿಯನ್ಸಸ್. ಈ ಮೆಂಟಲ್ ಸ್ಟ್ರೆಸ್ ಅವ್ರ ಡಿಸ್ಕಂಫರ್ಟ್ನ ನಾವು ಕಾಗ್ನಿಟಿವ್ ಡಿಸೋನೆನ್ಸ್ ಎಂದು ಹೇಳುತ್ತೇವೆ. ಈ ಕಾಗ್ನಿಟಿವ್ ಡಿಸೋನೆನ್ಸ್ ನಮ್ಮ ಬ್ರೈನ್ನಲ್ಲಿ ಡೌಟ್ನ ಟ್ರಿಗರ್ ಮಾಡುತ್ತೆ. ಯಾವ ಡೌಟು ಎಂದು ನಾನೀಗ ಹೇಳುತ್ತೇನೆ. ಫಸ್ಟು, ನಿಮ್ಮ ಲೈಫ್ ಪಾರ್ಟ್ನರ್ ಮೈಂಡ್ನಲ್ಲಿ ಈ ಥರ 2 ಡೌಟು ಪಾಪಪ್ ಮಾಡಬಹುದು. ನನ್ನ ಲೈಫ್ ಪಾರ್ಟ್ನರ್ಗೆ ನಾನು ಬೇಸರವಾಗಿದೆಯಾ? ಅವರಿಗೆ ನನ್ನ ಮೇಲೆ ಇನ್ನೂ ಪ್ರೀತಿ ಇಲ್ಲವೇ? ನಾನು ಹೇಳೋದು ಕರೆಕ್ಟ್ ಅಲ್ವಾ? ಇನ್ನೊಂದು ಎಕ್ಸಾಂಪಲ್ ನಾನು ಹೇಳ್ತೇನೆ. ನಿಮ್ಮ ಲೈಫ್ ಪಾರ್ಟ್ನರ್ನ ನಿಮ್ಮ ಹತ್ರ ಭಾವನಾತ್ಮಕ ಸಾಮೀಪ್ಯವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಇನ್ ರಿಯಾಲಿಟಿ ನಿಮ್ಮ ಕೆಲಸ ಮತ್ತು ಟೈರ್ಡ್ನೆಸ್ನ ಕಾರಣದಿಂದ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಆ ಎಕ್ಸ್ಪೆಕ್ಟೇಷನ್ ಸಮ್ಟೈಮ್ ಮೀಟ್ ಮಾಡೋಕ್ಕೆ ಆಗಲ್ಲ. ಈಗ ಏನಾಗುತ್ತೆ? ನಿಮ್ಮ ಲೈಫ್ ಪಾರ್ಟ್ನರ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಗ್ಯಾಪ್ ಓಪನ್ ಆಗುತ್ತೆ. ಆ ಗ್ಯಾಪ್ನಿಂದ ಲೈಫ್ ಪಾರ್ಟ್ನರ್ಗೆ ಸ್ಟ್ರೆಸ್ ಅವರು ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಯಾಕೆ? ನಿಮ್ಮ ಲೈಫ್ ಪಾರ್ಟ್ನರ್ಗೆ ನಿಮ್ಮ ಕುರಿತು ಇರುವ ಎಕ್ಸ್ಪೆಕ್ಟೇಷನ್ ಮತ್ತು ಅವರು ನಿಮ್ಮಿಂದ ಇರುವ ಆ್ಯಕ್ಚುಲ್ ಎಕ್ಸ್ಪೀರಿಯನ್ಸಸ್ ಡು ನಾಟ್ ಮ್ಯಾಚ್. ಈ ಮೆಂಟಲ್ ಸ್ಟ್ರೆಸ್ ಅವರು ಡಿಸ್ಕಂಫರ್ಟ್ನ ಕಾಗ್ನಿಟಿವ್ ಡಿಸೋನೆನ್ಸ್ ಎಂದು ಆಗಿದೆ. ಈ ಕಾಗ್ನಿಟಿವ್ ಡಿಸೋನೆನ್ಸ್ ನಿಮ್ಮ ಲೈಫ್ ಪಾರ್ಟ್ನರ್ನ ಬ್ರೈನ್ನಲ್ಲಿ ಡೌಟ್ನ ಟ್ರಿಗರ್ ಮಾಡುತ್ತೆ. ಯಾವ ಡೌಟು? ನನ್ನ ಲೈಫ್ ಪಾರ್ಟ್ನರ್ ಬೇರೆ ಯಾರಾದರ ಮೇಲೆ ಆಕರ್ಷಿತರಾಗಿದ್ದಾರೆಯೇ?
ನಾನು ಹೇಳೋದು ಕರೆಕ್ಟ್ ಅಲ್ವಾ? ನಾನು ಮೇಲೆ ಹೇಳಿದ 2 ಎಕ್ಸಾಂಪಲ್ ಆ್ಯಸ್ ಎ ಸೈಕಾಲಜಿಸ್ಟ್ ನಾನು ಅಟೆಂಡ್ ಮಾಡಿದ ಕ್ಲೈಂಟ್ನ ರಿಯಲ್ ಇಶ್ಯೂ ಆಗಿದೆ. ನೋಡಿ, ಈಗ ನಿಮಗೆ ಅರ್ಥವಾಯಿತಲ್ಲ ಎಕ್ಸ್ಪೆಕ್ಟೇಷನ್ ಗ್ಯಾಪ್ ಯಾವ ಥರ ಡೌಟ್ನ ಟ್ರಿಗರ್ ಮಾಡುತ್ತೆ ಎಂದು. ಈಗ ನಿಮ್ಮ ಬ್ರೈನ್ನಲ್ಲಿ ಒಂದು ಕ್ವಶನ್ ಪಾಪಪ್ ಮಾಡುತ್ತೆ. ವೈ ದೇರ್ ಈಸ್ ಎಕ್ಸ್ಪೆಕ್ಟೇಷನ್ ಗ್ಯಾಪ್ ಇನ್ ಫ್ಯಾಮಿಲಿ ರಿಲೇಷನ್ಶಿಪ್? ನಾವೆಲ್ಲರೂ ನಮ್ಮ ಮನಸ್ಸಿನಲ್ಲಿ ಐಡಲೈಸ್ಡ್ ಚಿತ್ರೀಕರಣಗಳನ್ನು ಹೊಂದಿರುತ್ತೇವೆ. ಈ ಐಡಲೈಸ್ಡ್ ಚಿತ್ರೀಕರಣಗಳು ಸಮಾಜ, ಮೂವಿ ಮತ್ತು ಸೋಷಿಯಲ್ ಮೀಡಿಯಾದಿಂದ ರೂಪುಗೊಂಡಿರುತ್ತದೆ. ಈ ಐಡಲೈಸ್ಡ್ ಚಿತ್ರೀಕರಣಗಳು ನಿಮ್ಮ ಮೈಂಡ್ನಲ್ಲಿ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡುತ್ತೆ. ಬಟ್ ಈ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನು ರಿಯಾಲಿಟಿಯಲ್ಲಿ ಮ್ಯಾಚ್ ಆಗಲ್ಲ. ಫಾರ್ ಎಕ್ಸಾಂಪಲು, ಮೂವಿಯಲ್ಲಿ ಎಲ್ಲ ಲವ್ ಹ್ಯಾಪಿಯಾಗಿ ಮ್ಯಾರೇಜ್ನಲ್ಲಿ ಎಂಡ್ ಆಗುತ್ತೆ. ಆದರೆ ರಿಯಾಲಿಟಿಯಲ್ಲಿ ಎಲ್ಲ ಲವ್ ಹ್ಯಾಪಿಯಾಗಿ ಮ್ಯಾರೇಜ್ನಲ್ಲಿ ಎಂಡ್ ಆಗುತ್ತಾ? ಇನ್ನೊಂದು ಹೇಳುತ್ತೇನೆ, ಮೂವಿನಲ್ಲಿ ಹೀರೋಯಿನ್ನ ಏನು ಕೇಳಿದ್ರು ಅವ್ರು ತರುತ್ತಾರೆ. ಈವನ್ ಹಿಮಾಲಯ ಕೇಳಿದ್ರು ತಂದು ಕೊಡ್ತಾರೆ. ಬಟ್ ರಿಯಾಲಿಟಿಯಲ್ಲಿ ಅದು ಪಾಸಿಬಲ್ ಆಗುತ್ತಾ? ನೀವು ನಿಮ್ಮ ಹಸ್ಬೆಂಡ್ ಹತ್ರ ಕೇಳಿದ್ದೆಲ್ಲ ಅವರು ತರೋಕ್ಕಾಗುತ್ತಾ? ನೋಡಿ, ಎಕ್ಸ್ಪೆಕ್ಟೇಷನ್ ಏನು, ರಿಯಾಲಿಟಿ ಏನು? ಎಕ್ಸ್ಪೆಕ್ಟೇಷನ್ ರಿಯಾಲಿಟಿ ಮ್ಯಾಚ್ ಆಗೋದು ನನ್ನ ಅಬ್ಸರ್ವೇಷನ್ನೇ ಬಹಳ ಕಮ್ಮಿ. ಯಾಕೆ ಎಂದು ನೀವು ಕೇಳಿದರೆ, ಬೊಂಬೆ ಆಡಿಸೋನು ಮೇಲೆ ಕುಳಿತುಕೊಂಡು ನಿಮಗೆ ಯಾಕೆ ಟೆನ್ಷನ್ನು? ಲಗಾಮು ದೇವ್ರ ಕೈಲಿ, ನಾವೇನು ಮಾಡೋಣ? ಎಲ್ಲರೂ ಮುಖ ಮುಚ್ಕೊಂಡು ಡ್ರಾ ಮಾಡೋಣ. ನೋಡಿ, ಬೊಂಬೆ ಆಡಿಸೋನು ಮೇಲೆ ಕುಳಿತುಕೊಂಡಿರ್ತಾನೆ, ನಿಯಂತ್ರಣವೂ ದೇವರ ಕೈಯಲ್ಲಿದೆ. ನಾವೇನು ಮಾಡಬಲ್ಲೆವು? ದೇವರು ಕೊಡುವುದನ್ನು ರಿಯಾಲಿಟಿ, ಅದನ್ನು ಪ್ರತಿಯೊಬ್ಬರೂ ಅಕ್ಸೆಪ್ಟ್ ಮಾಡಬೇಕು ಅಷ್ಟೇ, ಬೇರೆ ಏನೂ ಮಾಡೋಕ್ಕೆ ಆಗಲ್ಲ. ನಾನು 3 ಫಿನೋಮಿನಲ್ಲಿ ಎಕ್ಸ್ಪೆಕ್ಟೇಷನ್ ಗ್ಯಾಪ್ ಏನೆಂದು ಹೇಳಿದೆ. ನೆಕ್ಸ್ಟ್ ನಾನು ಸೆಕೆಂಡ್ ಫಿನೋಮಿನಾ ಇಸ್ ದ ಎಕೋ ಆಫ್ ಪಾಸ್ಟ್ ಬಿಟ್ರೇಯಲ್. ಈಗ ನಾನಿದು ಏನೆಂದು ಎಕ್ಸ್ಪ್ಲೇನ್ ಮಾಡ್ತೇನೆ. ಮೋಸ್ಟ್ಲಿ ನಿಮ್ಮ ಈಗಿನ ಸಂದೇಹಗಳಿಗೆ ಪ್ರಸ್ತುತ ಪಾರ್ಟ್ನರ್ಗೆ ಯಾವುದೇ ಸಂಬಂಧವಿರುವುದಿಲ್ಲ. ದೇ ಆರ್ ಜಸ್ಟ್ ಆ್ಯನ್ ಎಕೋ ಆಫ್ ಯುವರ್ ಪಾಸ್ಟ್ ಬಿಟ್ರೇಯಲ್. ನೀವು ಹಿಂದೆ ದ್ರೋಹ ಅನುಭವಿಸಿದ್ದರೆ ಅದು ನಿಮ್ಮ ನರ್ವಸ್ ಸಿಸ್ಟಮ್ನ ಅಲ್ಟರ್ ಮಾಡುತ್ತೆ. ಅದು ಹೇಗೆಂದರೆ, ನಮ್ಮ ಬ್ರೈನ್ನಲ್ಲಿ ಒಂದು ರೀಜನ್ ಇದೆ, ಅದನ್ನು ನಾವು ಅಮಿಗ್ದಾಲ್ ಎಂದು ಹೇಳುತ್ತೇವೆ. ನಿಮ್ಮ ಫಾಸ್ಟ್ ದ್ರೋಹ ಈ ಅಮಿಗ್ದಾಲ್ ರೀಜನ್ನ ಹೈ ಅಲರ್ಟ್ ಸ್ಟೇಟ್ಗೆ ಶಿಫ್ಟ್ ಮಾಡುತ್ತೆ. ಆದ ಕಾರಣ ಅಮಿಗ್ದಾಲ್ ಕಾನ್ಸ್ಟೆಂಟ್ಲಿ ಸ್ಕ್ಯಾನ್ ಫಾರ್ ಫೆಮಿಲಿಯರ್ ಡೇಂಜರ್ ಸೈನ್. ದಿಸ್ ಈಸ್ ಅ ಬಯೋಲಾಜಿಕಲ್ ಸರ್ವೈವಲ್ ಮೆಕ್ಯಾನಿಸಮ್. ಈ ಬಯೋಲಾಜಿಕಲ್ ಸರ್ವೈವಲ್ ಮೆಕ್ಯಾನಿಸಮ್ ಈಸ್ ಎ ವೈರ್ಡ್ ಡೈರೆಕ್ಟ್ಲಿ ಇಂಟು ಯುವರ್ ನರ್ವಸ್ ಸಿಸ್ಟಮ್. ಈ ಬಯೋಲಾಜಿಕಲ್ ಸರ್ವೈವಲ್ ಮೆಕ್ಯಾನಿಸಮ್ ಈಸ್ ಆಟೋಮೆಟಿಕ್ ಆಗಿದೆ, ನೀವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈ ಬಯೋಲಾಜಿಕಲ್ ಸರ್ವೈವಲ್ ಮೆಕ್ಯಾನಿಸಮ್ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದ ಬಿಟ್ರಿಯಲ್ ನೀವು ಅರಿವಿಲ್ಲದೆ ನಿಮ್ಮ ಪ್ರಸ್ತುತ ಸಂಬಂಧದ ಮೇಲೆ ಆರೋಪಿಸುತ್ತೀರಿ. ಫಾರ್ ಎಕ್ಸಾಂಪಲ್, ಹಿಂದಿನ ಪಾರ್ಟ್ನರ್ ಸುಳ್ಳು ಹೇಳಿದ್ದರೆ ನಿಮ್ಮ ಈಗಿನ ಪಾರ್ಟ್ನರೂ ಸುಳ್ಳು ಹೇಳುತ್ತಾರೆಂದು ನಿಮ್ಮ ಬ್ರೈನ್ ಎಕ್ಸ್ಪೆಕ್ಟ್ ಮಾಡುತ್ತದೆ. ಒಂದು ವೇಳೆ ಈಗಿನ ಪಾರ್ಟ್ನರ್ ಒಮ್ಮೆ ಸುಳ್ಳು ಹೇಳಿದರೆ ಅವರು ಯಾವಾಗಲೂ ಸುಳ್ಳು ಹೇಳುತ್ತಾರೆಂದು ನಿಮ್ಮ ಬ್ರೈನ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ರಾಂಗ್. ಹಿಂದಿನ ದ್ರೋಹದ ಕಾರಣದಿಂದಾಗಿ ನಿಮ್ಮ ನರ್ವಸ್ ಸಿಸ್ಟಮ್ ನಿಮ್ಮ ಪಾರ್ಟ್ನರ್ನನ್ನು ಒಂದು ಥ್ರೆಟ್ನಂತೆ ಟ್ರೀಟ್ ಮಾಡುತ್ತೆ. ಇನ್ನು ನಾನು 3ನೇ ಫಿನೋಮಿನಾ ಹೇಳುತ್ತೇನೆ, ದ ಮಾಸ್ಕ್ ಆಫ್ ಸೈಲೆಂಟ್ ಅಸ್ಯೂಮ್ಷನ್. ಓವರ್ ಟೈಮ್ ಕುಟುಂಬದಲ್ಲಿ ನಾವು ಒಂದು ಡೇಂಜರ್ ಟ್ರ್ಯಾಪ್ನಲ್ಲಿ ಬೀಳುತ್ತೇವೆ. ಈ ಡೇಂಜರಸ್ ಟ್ರ್ಯಾಪ್ ಏನೆಂದರೆ, ವಿ ಸ್ಟಾಪ್ ಆಸ್ಕಿಂಗ್ ಕ್ವಶನ್. ಯಾಕೆ? ವಿ ಥಿಂಕ್ ವಿ ಆಲ್ರೆಡಿ ನೋ ದ ಆನ್ಸರ್ಸ್. ವಿ ಸ್ಟಾಪ್ ಕಮ್ಯುನಿಕೇಷನ್. ವಿ ಸ್ಟಾರ್ಟ್ ಅಸ್ಯೂಮಿಂಗ್. ನಾವು ಏನು ಅಸ್ಯೂಮ್ ಮಾಡುತ್ತೇವೆಂದರೆ, ನಿಮ್ಮ ಹಸ್ಬೆಂಡ್ ಇಲ್ಲ ವೈಫ್ ಟಯರ್ಡಾಗಿ ಮನೆಗೆ ಬಂದರೆ ನೀವು ಒಂದು ಕ್ವಶನ್ನು ಕೇಳಲ್ಲ. ಯಾಕೆ? ನೀವೇ ಅಸ್ಯೂಮ್ ಮಾಡುತ್ತೀರಿ ನಿಮಗೆ ಆನ್ಸರ್ ಗೊತ್ತು ಎಂದು. ಇನ್ನೊಂದು ಎಕ್ಸಾಂಪಲ್ ಹೇಳುತ್ತೇನೆ. ನೀವು ಒಂದು ಮೆಸೇಜ್ ಹಾಕಿದೆ, ನಿಮ್ಮ ಹಸ್ಬೆಂಡ್ ಅವ್ರ ವೈಫ್ ಅದಕ್ಕೆ ರಿಪ್ಲೈ ಮಾಡಿಲ್ಲ. ನೋಡಿ, ಅವರ ಹತ್ರ ನೀವು ಯಾಕೆ ಮೆಸೇಜ್ ರಿಪ್ಲೈ ಮಾಡಿಲ್ಲ ಎಂದು ಕೇಳೋದಿಲ್ಲ, ನೀವೇ ಅದಕ್ಕೆ ಕಾರಣ ಅಸ್ಯೂಮ್ ಮಾಡುತ್ತೀರಿ. ಈ ಗೆಸ್ ವರ್ಕ್ ವೆರಿ ವೆರಿ ಡೇಂಜರ್. ನೀವು ಪ್ರಶ್ನೆಯನ್ನು ಕೇಳುವುದನ್ನು ನಿಲ್ಲಿಸಿದಾಗ ನಿಮ್ಮ ಮನಸ್ಸಿನ ಆ ಖಾಲಿ ಜಾಗವನ್ನು ಅತ್ಯಂತ ಕೆಟ್ಟ ಸನ್ನಿವೇಶಗಳ ಕಲ್ಪನೆಯಿಂದ ತುಂಬಿಕೊಳ್ಳುತ್ತದೆ.
ಫಾರ್ ಎಕ್ಸಾಂಪಲ್, ಹಸ್ಬೆಂಡ್ ಅವ್ರ ವೈಫ್ನ ಸೈಲೆಂಟ್ನ ನಿಮ್ಮ ಮೈಂಡ್ ರಿಜೆಕ್ಷನ್ ಎಂದು ಫೀಲ್ ಮಾಡುತ್ತೆ. ಮೇ ಬಿ ಅವರು ಟಯರ್ಡ್ ಆಗಿರಬಹುದು, ಇಲ್ಲದೆ ಆಫೀಸ್ ಸ್ಟ್ರೆಸ್ನಲ್ಲಿ ಆಗಿರಬಹುದು. ಇನ್ನೊಂದು, ನಿಮ್ಮ ಹಸ್ಬೆಂಡ್ ಅವ್ರ ವೈಫ್ನ ಸ್ಟ್ರೆಸ್ನ ಪ್ರೀತಿಯ ಕೊರತೆ ಎಂದು ಫೀಲ್ ಮಾಡುತ್ತೆ. ಸೊ ಮೈ ಫೈನಲ್ ಪಾಯಿಂಟ್, ಯಾವಾಗ ಡೈರೆಕ್ಟ್ ಕಮ್ಯುನಿಕೇಷನ್ ಸ್ಟಾಪ್ ಆಗುತ್ತೆ, ಊಹೆ ಆರಂಭವಾಗುತ್ತೆ. ಯಾವಾಗ ಊಹೆ ಆರಂಭವಾಗುತ್ತೆ, ಡೌಟ್ ಉಂಟಾಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ದಿಸ್ 3 ಫಿನೋಮಿನಾ ಈಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಕನ್ಫ್ರಂಟಿಂಗ್ ಡೌಟ್. ಕೊನೆಯದಾಗಿ ಹೇಳೋದಾದರೆ, ಫ್ಯಾಮಿಲಿಯಲ್ಲಿ ಡೌಟ್ ಸಡನ್ನಾಗಿ ಅಥವಾ ಶೂನ್ಯದಿಂದ ಉದ್ಭವಿಸುವುದಿಲ್ಲ. ಇದು 3 ಸೈಕಲಾಜಿಕಲ್ ಫಿನೋಮಿನ ಮೂಲಕ ರೂಪುಗೊಳ್ಳುತ್ತದೆ. ಫಸ್ಟ್, ಎಕ್ಸ್ಪೆಕ್ಟೇಷನ್ ಗ್ಯಾಪ್. Expectation gap is the distance between the expectation and reality. I agreed. ಈ ಡಿಸ್ಟೆನ್ಸ್ ಎಲ್ಲರಿಗೂ ಒಂದು ಪೇನ್ಫುಲ್ ಆಗಿದೆ. ಲೈಫ್ನಲ್ಲಿ ಇದು ಒಂದು ಪೇನ್ಫುಲ್ ಡಿಸ್ಟೆನ್ಸ್. ನನ್ನ ಪ್ರಾಕ್ಟೀಸ್ನಲ್ಲಿ ನಾನು ನೋಡಿದ ಪ್ರಕಾರ ಮೋಸ್ಟ್ ಆಫ್ ದ ಫ್ಯಾಮಿಲಿಯಲ್ಲಿ ಈ ಪೇನ್ಫುಲ್ ಡಿಸ್ಟೆನ್ಸ್ ಇರುತ್ತೆ. ರಿಯಾಲಿಟಿ ನಮ್ಮ ಕೈಯಲ್ಲಿಲ್ಲ, ಅದು ದೇವರ ಕೈಯಲ್ಲಿ. ದೇವರು ನಮಗೆ ವಾಸ್ತವದಲ್ಲಿ ನೀಡುವುದನ್ನು ನಾವು ಅಕ್ಸೆಪ್ಟ್ ಮಾಡದಿದ್ದಾಗ ಏನಾಗುತ್ತೆ, ಎಕ್ಸ್ಪೆಕ್ಟೇಷನ್ ಗ್ಯಾಪ್ ಓಪನ್ ಆಗುತ್ತೆ. ಅದು ಆಮೇಲೆ ಟರ್ನ್ಸ್ ಇಂಟು ಡೌಟ್. ಸೆಕೆಂಡ್ ಇಸ್ ದ ಎಕೋ ಆಫ್ ಪಾಸ್ಟ್ ಬಿಟ್ರೇಯಲ್ ಆ್ಯಂಡ್ ಫೈನಲಿ ದ ಮಾಸ್ಕ್ ಆಫ್ ಅಸಂಪ್ಷನ್ಸ್. ನಮಗೆ ಈ ಡೌಟ್ನ ಡಿಸ್ಮ್ಯಾಂಡಲ್ ಮಾಡಬೇಕೆಂದ್ರೆ ನಾವು ಮೊದಲು ಹೇಳಿದ 3 ಸೈಕಲಾಜಿಕಲ್ ಫಿನೋಮಿನಾವನ್ನು ಡಿಸ್ಮ್ಯಾಂಟಲ್ ಮಾಡಬೇಕು. ಅದು ಯಾವ ಥರ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡುತ್ತೇನೆ. ನೋಡಿ, ಡೌಟ್ ಮೇ ಬಿ ಎ ನ್ಯಾಚುರಲ್ ಹ್ಯೂಮನ್ ರೆಸ್ಪಾನ್ಸ್ ಟು ಪೇನ್, ಬಟ್ it does not have to be the final chapter of your family story. Thank you. From today on, let us choose truth over doubt. Thank you for watching my video. Wish you all the best.